ना, बात करा लगी घर पे। इंशाल्लाह देखेंगे। ಜೀವನದಲ್ಲಿ ಕಲಿತಂಥ ಪಾಠಗಳು ಬೇಜಾನಿದೆ. ಏನಪ್ಪ ವಿಷಯ ಅಂದರೆ, ನಮ್ಮವರೇ ನಮಗಾಗಲ್ಲ. ದುಶ್ಮನ್ ಕಾ ಅಂದರೆ ಬಗಲ್ ಮೇ ಚಳಿ, ಪಕ್ಕದಲ್ಲೇ ಇರ್ತಾನೆ ದುಶ್ಮನು, ಬೇರೆ ಕಡೆಯಿಂದ ಬರಲ್ಲ. ನಮ್ಮವರೇ ನಮಗೆ ದುಶ್ಮನು. ಮೇಲ್ನೋಟಕ್ಕೆ ಮಾತ್ರ ನಮ್ಮ ಹತ್ರ ಚೆನ್ನಾಗಿರ್ತಾರೆ, ಒಳಗಡೆ ನಮ್ಮನ್ನೇ ಮಚ್ಚು ತಾಂಡಿ ಮಸಿತಾ ಇರ್ತಾರೆ. ಇಷ್ಟೇ ರೀ ಜೀವನ. ಏನಿದೆ ಜೀವನದಲ್ಲಿ? ಏನೂ ಇಲ್ಲ ಜೀವನ. ನಮ್ಮವರೇ ನಮಗಾಗಲ್ಲ. ಏನಪ್ಪ ವಿಷಯ ಅಂದರೆ, ದುಶ್ಮನ್ ಕಾ ಎಂದ ಬಗಲ್ ಮೇ, ದುಶ್ಮನು ಬೇರೆ ಕಡೆಯಿಂದ ಬರಲ್ಲ. ನಮ್ಮವರೇ ನಮಗಾಗಲ್ಲ. ಒಂಚೂರು ಚೆನ್ನಾಗಿ ದುಡ್ದು ಚೆನ್ನಾಗಿ ಅವನು ಬೆಳೀತಾ ಇದ್ದಾನೆ ಅಂದರೆ ಬೇರೆಯವರು ಖುಷಿ ಪಡ್ತಾರೆ, ಹೊರಗಡೆಯವರು, ರಕ್ತ ಸಂಬಂಧಿಗಳಲ್ಲ, ಫ್ರೆಂಡ್ ಸರ್ಕಲ್ಲೇ ಆಗಲಿ ಯಾರೇ ಆಗಲಿ. ಆದರೆ ನಮ್ಮ ರಕ್ತ ಸಂಬಂಧಿಗಳು ನಮ್ಮನ್ನು ತುಳಿಯೋಕ್ಕೆ ನೋಡ್ತಾರೆ ವಿನಃ ಅವನ್ನ ಎತ್ತೋದಕ್ಕೆ ನೋಡಲ್ಲ. ಇಷ್ಟೇ ಫ್ರೆಂಡ್ಸ್ ಜೀವನದಲ್ಲಿ ಏನೂ ಇಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಇಷ್ಟು ಲೋಡ್ ತುಂಬ್ಕೊಂಡು ಗಾಡಿ ಹೋಗ್ತಾ ಇದೆ. ಅವರು ಅದರಿಂದ ಸಾವಿರಾರು ರೂಪಾಯಿ ದುಡಿಯಲ್ಲ. ಅವರು ಊಟ ತಿಂಡಿ ಖರ್ಚು ಎಲ್ಲ ಕಳೆದ್ರೂ ಏನಮ್ಮಮ್ಮ ಅಂದ್ರೆ ಅದು ಸಾವಿರ ಉಳಿಸ್ಬೋದು. ಆದರೆ ಆ ಕಷ್ಟ ಇರುತ್ತಲ್ಲ, ಆ ಕಷ್ಟನ ಭಗವಂತಗೆ ಗೊತ್ತಾಗುತ್ತೆ. ಮತ್ತೆ ಅದರಿಂದ ಶ್ರಮ ಬೀಳ್ತಾರಲ್ಲ ಅವ್ರಿಗೆ ಅದರ ಅನುಭವ ಗೊತ್ತಾಗುತ್ತೆ. ನಾವು ಏನಂತೀವಿ ಅಂದರೆ, ಈಗ ಎಕ್ಸಾಂಪಲ್, ಅವನ ಹತ್ರ ಕಾರ್ ಐತೆ, ಬಂಗ್ಲೆ ಐತೆ, ಗಾಡಿ ಐತೆ, ಆ್ಯಂಡ್ರಾಯ್ಡ್ ಐಫೋನ್ ಐತೆ ಅಂತೀವಿ. ಆದರೆ ಅದರಿಂದ ಎಷ್ಟು ಬೆವ್ರನ್ನ ಸುಡಿಸಿರ್ತಾರೆ ಅಂಥದ್ದು ಅವನಿಗೇನೆ ಗೊತ್ತಿರಲ್ಲ. ಅಷ್ಟು ಕಷ್ಟ ಬಿದ್ದಿರ್ತಾನೆ. ಆದ್ರೂ ನೋಡಿದವ್ರ ಕಣ್ಣೇನು, ಅವನಿಗೇನು ಕಮ್ಮಿ ಬಾರೋ ಅನ್ನೋ ಒಂದು ಪ್ರಪಂಚ ಇದು. ಅವನಿಗೇನಲ್ಲಿ ಒಳ್ಳೆ ದುಡ್ಡು ಮಾಡಿದ್ದಾನೆ, ಒಳ್ಳೆ ಪ್ರಾಪರ್ಟಿ ಮಾಡಿದ್ದಾನೆ, ಒಳ್ಳೆ ಕಾರ್ಗಳು ಇಕ್ಕಿದ್ದಾನೆ, ಒಳ್ಳೆ ಮೊಬೈಲ್ ಇಕ್ಕಿದ್ದಾನೆ, ಒಳ್ಳೆ ಬೈಕ್ ಇಕ್ಕಿದ್ದಾನೆ ಅನ್ನೋದೇ ಬೇರೆಯವರ ಮನಸ್ಸಲ್ಲಿರಲ್ಲ. ಆದರೆ ನಮ್ಮೊಳಗಡೆ ನಮ್ಮ ರಿಲೇಷನ್ ಅಂತ ನಮ್ಮ ಅಕ್ಕಪಕ್ಕದವ್ರು ಇರ್ತಾರಲ್ಲ, ಅವರೇ ನಮ್ಮ ದುಶ್ಮನ್ ಕಾ ಅಂದರೆ ಬಗಲ್ ಮೇ, ಎಲ್ಲೂ ಇರಲ್ಲ ದುಶ್ಮನ್ನು, ಬೇರೆ ಕಡೆ ಎಲ್ಲೂ ಇರಲ್ಲ. ನಮ್ಮ ತುಮಕೂರಿನ MLA ಆದ ಶಾಸಕರಾದ ಸುರೇಗೌಡರು ಅವರ ಸಭಾಂಗಣ ಇದೆ, ಪಾರ್ಟಿ ಹಾಲ್.
ಈ ಬಿಸಿಲಲ್ಲಿ, ಈ ಧಗೆಯಲ್ಲಿ ಜೀವನದಿಂದ ಜಿಗುಪ್ಸೆ ಆಗಿದೆ. ಎಷ್ಟು ಕಾವು ಬರುತ್ತೆ ಅಂತ ರೋಡಲ್ಲಿ ಬೈಕೇ ಓಡ್ಸೋಕ್ಕಾಗೋದಿಲ್ಲ, ಅಷ್ಟು ಕಾವು ಬರ್ತಾಯಿದೆ. ಈ ವೆಹಿಕಲ್ಗಳು, ಈ ಕಾರ್ಗಳು, ಬಸ್ಗಳು ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ 1,200 ರೂಪಾಯಿಗೆ ಡ್ರೈವಿಂಗ್ ಮಾಡ್ತಾರಲ್ಲ, ಅವ್ರ ಕತೆ ಹೇಳಿ ಹೇಗಿರುತ್ತೆ. ಆ ಇಂಜಿನ್ ಕಾವು, ಆ ಜನಗಳ ಪಿಚ್ಚಾಟ, ಮತ್ತು ಜನಗಳನ್ನ ಸೇರಿಸು, ಅವ್ರನ್ನ ನೋಡ್ಕೋಬೇಕು. ಮತ್ತು ಹಿಂದೆ ಮುಂದೆ ನೋಡಿದ್ರೆ ಮುಂದೆ ಯಾರು ಬರ್ತಾನೋ ಹಿಂದೆ ಯಾರು ಬರ್ತಾನೋ ಅನ್ನೋ ಒಂದು ಉದ್ದೇಶ. ಇರತಕ್ಕ ಜಾಲಿ ಹೋದ್ಮೇಲೆ ಖಾಲಿ, ಅಷ್ಟೇ. ಭೂಮಿ ಮೇಲೆ ಏನಿಲ್ಲ, ಏನಿದೆ ಪ್ರಪಂಚದಲ್ಲಿ ಏನಿಲ್ಲ. ಒಂದು ಗಾಡಿ ಮಣ್ಣೆ ಹೋಗ್ಬೇಕಾರೆ ಸಿಗುತ್ತೆ. ಏನಂತೀರ? ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫ್ರೆಂಡ್ಸ್? ಏನಾದರೂ ಹೇಳಿ ಕೇಳುವ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನನ್ನು ಮರೆಯದೆ ಒತ್ತಿ, ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ, ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಒಬ್ಬ ಬಡಪಾಯಿ ಜೀವವನ್ನು ಬೆಳೆಸಿ. ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಅಂತಂದರೆ, ನಾವು ಒಬ್ಬ ಮಿಡ್ಲ್ ಕ್ಲಾಸ್ ಮನುಷ್ಯ. ಯಾರೋ ಒಬ್ಬರು ಉದಾವರದ ಸ್ಟಾಕ್ ಮಾಡ್ತಾರೆ, ಅಂಥವ್ರನ್ನ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಇಂಥ ಬಡಪಾಯಿ ಜೀವನ ಆದಷ್ಟು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ. ನಮ್ಮ ಅಣ್ಣ ಅಕ್ಕ ತಂಗಿಯದಿರು ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ದಯವಿಟ್ಟು ಕಮೆಂಟ್ ಹಾಕಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಏನು ಅನ್ನೋದು ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇವನು ಫ್ರೀ ಫೈರ್ ಲವರ್ ಅಂತೆ, ಗೇಮರ್. ನೋಡಿ ಈಗ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ, ಹೆಬ್ಬೂರಿಂದ. ಇನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಈಗ, ಗ್ಯಾರಂಟಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ. ಮಗ ತೋರ್ಸಲೇ, ತೋರ್ಸೋ ಮಗ ತೋರ್ಸೋ. ತೆಗಿಯೋ ಬಟ್ಟೆಲೇ, ಬಟ್ಟೆ ತೆಗಿ, ಇಲ್ಲ ಅಂದರೆ ವೀಡಿಯೋ ಮಾಡೋದು ಬಿಡಲ್ಲ ನಾನು. ತೆಗಿ ಬಟ್ಟೆನೆ, ತೆಗಿಯೋ. ನಾನು ತುಮಕೂರಿಂದ ಬಂದಿದ್ದೆ, ಸಿಗಾಕೊಂಡು ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಫ್ರೀ ಫೈರ್ ಆಡ್ತಾನಂತೆ. ನಾನು ಪೊಲೀಸ್ನವ್ರಿಗೆ ಕೊಟ್ಟು ಹೋಗ್ತೀನಿ ಈಗ ಹೆಬ್ಬೂರು ಸ್ಟೇಷನಲ್ಲಿ. ಸ್ಕೂಲ್ಗೆ ಹೋಗಲ್ವಂತೆ, ಏನಿಲ್ವಂತೆ. ಫ್ರೀ ಫೈರ್ ಆಡ್ತಾನಂತೆ ಬರೀ. ಏನು ಮಾಡೋದು ಹೇಳಿ, ಸ್ಟೇಷನಿಗೆ ತಗೊಂಡೋಗಿ ಕೊಟ್ಟು ಹೋಗ್ತೀನಿ. ಕೊಡ್ಲಾ? ಕಮೆಂಟ್ ಮಾಡಿ, ಕೊಡ್ಲಾ ಏನು ಅಂತ. ನೋಡಿ, ಇವನೇ ಫ್ರೀ ಫೈರ್ ಲವರು. ಸಿಕ್ದವ್ರನ್ನೆಲ್ಲ ಫ್ರೀ ಫೈರ್ ಮಾಡ್ತಾರಂತೆ ಇವನು. ತೆಗಿಯೋ ಮಖಾನ, ತೋರ್ಸೋ ಒಂದ್ಸಲಿ ಮನುಷ್ಯಗೆ, ಲೈ ಜನಗಳಿಗೆ. ಫ್ರೀ ಫೈರ್ ಲವರ್ ಅಂತ ನಾವೇ ಹೋಗ್ತಾ ಇದೆ ತುಮಕೂರಿಂದ ಸಿಗ್ತಾ ಒಂದು ವಿಡಿಯೋ ಮಾಡಿದ್ದೀನಿ. ಇವ್ರಪ್ಪ ನೋಡ್ತಾರಂತೆ, ಇವ್ರಪ್ಪ ಅದಕ್ಕೆ ಮಖ ಮುಚ್ಕೊಂಡವನೆ. ನೀವು ನೆಲಮಂಗ್ಲದವರ? ನೆಲಮಂಗ್ಲದಿಂದ ಇಲ್ಲಿಗೆ ಬರ್ತೀರಾ ಮಾವನಹಳ್ಳಿ ಕೆಲಸ? ಎಷ್ಟು ಏಜ್ ನಿಮಗೆ? 48? 55? 45? ಈ ಏಜ್ನಲ್ಲೂ ನೀವು ಕೆಲಸ ಮಾಡ್ತಿದ್ದೀರಾ? ನಾಗೋಲಿಂದ ಮಾವನಹಳ್ಳಿಗೆ ಬಂದೀನಿ. ಏನು ಮಾಡೋಣ, ಹೊಟ್ಟೆಗಾಗಿ ಬಟ್ಟೆಗಾಗಿ. ನಾಗೋಲಿಂದ ಮಾವನಹಳ್ಳಿಗೆ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ. ಬರೀ 9,000ಕ್ಕೆ
ಅಲ್ಲಿಂದ ಬಂದು ಹೆಂಡತಿ ಮಕ್ಳನ್ನೆಲ್ಲ ಬಿಟ್ಟು ಬಂದು ಕೆಲಸ ಮಾಡ್ತಾರೆ ನಾವು. ಏನು ಮಾಡೋದು, ಬಟ್ಟೆಗಾಗಿ ನಾವು ಬಂದೇವ ನಿಮ್ಮನ್ನು ನೋಡಲಿಕ್ಕ. ಫೈನಲ್ ಆಗಿ ಬಂದು ಊರಿಗೆ ಸೇರ್ತಾ ಇದ್ದೀವಿ. ನೋಡಿ ಹಳ್ಳಿಯ ವಾತಾವರಣ ಹೇಗಿರುತ್ತೆ, ಚೆನ್ನಾಗೈತೆ. ಹೆಲ್ಮೆಟ್ ಬಿಚ್ಚಿಕ್ಬಿಟ್ಟಿದ್ದೀನಿ, ತಲೆ ಸೆಕೆ ನೀರು ಬುಳ ಸ್ನಾನ ಮಾಡಿದ್ದೆ ನಾವು, ಅದಕ್ಕೆ ಹೆಲ್ಮೆಟ್ ತೆಗ್ದಿಕ್ಬಿಟ್ಟಿದ್ದೀನಿ. ಒಂದು ನೆನಪು ಎದೆಯಾಳದಿಂದ ಹಾಗೆ ಬಂತು ಆನಂದದಿಂದ ಸಿಂಧೂರವೆಂದು ಅಂತೂ ಗಾಡಿ ಹೊಡ್ಕೊಂಬಂದು ಸಾಕಾಯಿತು. ಈ ಬಿಸಿಲಲ್ಲಿ ಅಪ್ಪ ಎಂತ ಮಾಡೋದು ಅಂತ ಗೊತ್ತಾಗಲ್ಲ. ಕಾಲೆಲ್ಲ ಅಬೆ ಬಂದ್ಬಿಟ್ಟವೆ, ಕಾಲುಗಳೆಲ್ಲ ಹೆಂಗೆ ಅಬೆ ಬಂದವೆ ಅಂದರೆ ಅಪ್ಪ ಪಕ್ಕದಲ್ಲಿ ಕುತ್ಕೊಳಕ್ಕಾಗ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಸಿಕ್ಕಾಪಟ್ಟೆ ಹೂವೊಂದು ರೋಡಲ್ಲಿ ಬಿತ್ತು, ರೋಡಲ್ಲಿ ಸಿಕ್ತು, ರೋಡಲ್ಲಿ ಸಿಕ್ತು. ಏನೂ ಸಿಗಲಿಲ್ಲ, ಖಾಲಿ ರೋಡು, ಸಿಂಗಲ್. ಒಬ್ಬನೇ ನಾನು ಒಬ್ಬನೇ ಗಾಡಿನೂ ಒಂದು. ಏನಂತೀರಾ? ಏನಾದರೂ ಹೇಳಿ ಕೇಳುವ. ಜೀವನದಲ್ಲಿ ಏನಿದೆ? ಏನಿಲ್ಲ, ಖಾಲಿ. ಏನಂತೀರಾ? ಏನಾದರೂ ಹೇಳಿ ಕೇಳುವ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಇರ್ತೀವಿ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಇರ್ತೀವಿ. ಇದೇ ಥರ ಮಾಹಿತಿಗಾಗಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾಲ್ ಬಟನ್ ಹೊತ್ಕೊಳ್ಳಿ. ಕಾಂತಣ್ಣವ್ರು ಹೋಗ್ತಾ ಇದ್ದಾರೆ, ಎತ್ತರಲ್ಲಿ ಸ್ಪೀಡ್ ಆಯಿತು 80-40 30 ಬನ್ನಿ ಜನರೇ, ಬನ್ನಿ. ನಿಮ್ಮ ಅಮೂಲ್ಯವಾದ ಲೈಕನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಅಷ್ಟಲ್ಲಿ ಬನ್ನಿ.